ನಮಸ್ತೆ. ನೋಡಿ ಸರ್, ಆಟೋ ಚಾಲಕರಿಗೆ ಏನು ತೊಂದರೆ ಗಿಂದ್ರೆ ಇಲ್ಲ. ಆಟೋ ಬಸ್ ಎಲ್ಲ ಫ್ರೀ ಬಿಟ್ಟ ಮೇಲೆ ತೊಂದರೆ ಅಂತ ಇಲ್ಲ, ಇದೇ ನಡೀತೆ. ನಮ್ದು ಏನಿರುತ್ತೆ ನಮ್ ದೇವ್ರು ಅಷ್ಟು ಕೊಟ್ಟೆ ಕೊಡ್ತಾನೆ. ಆದ್ರೆ ನೋಡಿ ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು, ಅವ್ರಿಗೆ ಎಷ್ಟು ತಿಂಗಳಿಗೆ ದುಡ್ಡು ಉಳಿತೈತೆ ಗೊತ್ತಾ? ಅವ್ರು ಗಾರ್ಮೆಂಟ್ಸ್ ಅವ್ರಿಗೆ ಕೇಳಿ ನೀವು ಹೋಗಿ, ಅವ್ರು ಹೇಳ್ತಾರೆ ಹೆಣ್ಮಕ್ಳು, ನಾವು ಹೇಳಲ್ಲ, ಅವ್ರು ಹೇಳ್ತಾರೆ. ಆಮೇಲೆ ಕರೆಂಟ್ ಬಿಲ್ 500 ರೂಪಾಯಿ ಬರೋದು, ಅದು ನಮಗೆ ಉಳಿತು. ಆಮೇಲೆ ಬಸ್ ಚಾರ್ಜಿಂದ ಉಳಿತು. ಒಬ್ಬೊಬ್ರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, 3000 ರೂಪಾಯಿ ಬಾಡಿಗೆ ಇರುತ್ತೆ. ಈಗ ನಮಗೆ 2000 ರೂಪಾಯಿ ಬಂದರೆ 1000 ರೂಪಾಯಿ ನಾವು ಹೆಂಗನ್ನ ಅಡ್ಜಸ್ಟ್ ಮಾಡಿ ಕಟ್ಬೋದು. ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಬಂದಮೇಲೆ ನಮಗೆ ಭಾಳ ಅನುಕೂಲ ಆಗೈತೆ. ಈ ಸತಿನೂ ಕರ್ನಾಟಕಕ್ಕೆ 28 ಸೀಟ್ನಲ್ಲಿ 20 ಸೀಟ್ ಕಾಂಗ್ರೆಸ್ ಬಂದೇ ಬರುತ್ತೆ. ನಮ್ಮ ತುಮಕೂರಿನಲ್ಲಿನೂ ಕಾಂಗ್ರೆಸ್ ಬಂದೇ ಬರುತ್ತೆ. ಯಾಕಂದ್ರೆ ಸೆಂಟ್ರಲ್ ಯಾರು ಗೆಲ್ಬೋದು ಅಣ್ಣ? ಯಾವುದು ಸೆಂಟ್ರಲ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ? ಈ ಸತಿ ರಾಹುಲ್ ಗಾಂಧಿನೇ ಬರೋದು. ಈ ಸತಿ ರಾಹುಲ್ ಗಾಂಧಿ ಗೆಲ್ತಾರೆ, ಪಕ್ಕಾ ಗೆಲ್ತಾರೆ ಈ ಸತಿ. ಯಾವ ಸರ್ವೆ ನೋಡಿದ್ರು ಕಾಂಗ್ರೆಸ್ ಒಂದು 70 ಸೀಟ್ 80 ಸೀಟ್ ದಾಟೋದು ಕಷ್ಟ ಅಂತಿದ್ದಾರೆ, ಹೇಳ್ತಾ ಇದ್ದಾರೆ ಸರ್. ಮುಂದೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಈಗ ಎಲ್ಲರೂ ಹಂಗೆ ಹೇಳೋದು, ಆ ಪಕ್ಷ ಅವರು ಹಂಗೆ ಅಪೋಸಿಟ್ ಅಂತಾರೆ, ನಾವು ಪಕ್ಷ ಹಂಗೆ ಅಪೋಸಿಟ್ ಅಂತೀರಿ. ಈಗೆಲ್ಲ ಜನಂಗೆ ಬುದ್ಧಿ ಬಂದೈತೆ, ಈಗ ಗೊತ್ತಾಯ್ತು, ಈಗ ಮಾಡ್ತಾರೆ. ಈಗ ಪೋಲಿಂಗ್ ನೋಡಿ ನಮ್ಮ ತುಮಕೂರಿನಿಂದನೇ. ಅಲ್ಲ, ಇವಾಗ ಜನ ಎಲ್ಲ ಮೋದಿ 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 ಅಂತವ್ರೆ ಸರ್. ಜನ ಮೋದಿ ಮೋದಿ ಅಂತಾರೆ ನೋಡಿ, ಮೋದಿ ಮೋದಿ ಅಂತಾರೆ. ಯಾರು ಮೋದಿ ಅಭಿಮಾನವ್ರು ಮೋದಿನೇ ಅನ್ನೋದು. ರಾಹುಲ್ ಅಭಿಮಾನಿ ಅವರು. ಮೋದಿ ಹೇಳಿದ್ರು 15 ವರ್ಷ ಹಿಂದೆನೆ, ಭೈನೋ 15 ಲಕ್ಷ ಹಾಕ್ತೀನಿ ಅಕೌಂಟ್ಗೆ, 0 ಅಕೌಂಟ್ ಮಾಡ್ತೀನಿ. ಏನು ಮಾಡಿದ್ರು? ಅದು ಭಾವದನ್ನ ಸ್ಪೀಚ್ನಲ್ಲಿ ಓಪನ್ ಮಾಡಿದ್ರೆ ಮೋದಿ ವಿಚಾರ ಏನೂ ಬರೋಲ್ಲ. ಅದು 15 ಲಕ್ಷ. ಅವ್ರು ಪಾಪ ಖುಷಿಯಾಗ್ಬಿಟ್ಟು ಏನೇನು ಮಾಡಿದ್ರು ಗೊತ್ತಾ? ಯಾವುದೋ ಒಂದು 10 ಲಕ್ಷ ತೊಗೊಂಡು ಮನೆ ತೊಗೊಂಡ್ಬಿಡೋಣ, ಒಂದು 3 ಲಕ್ಷ ಡಿಪಾಸಿಟ್ ಮಾಡಿಬಿಡೋಣ, ಒಂದು 2 ಲಕ್ಷನಲ್ಲಿ ಆಟೋ ತೊಗೊಂಡ್ಬಿಡೋಣ. 15 ಲಕ್ಷ ನಾವು ಶ್ರೀಮಂತರು ಆಗಿಬಿಟ್ರು. ಏನು ಮಾಡಿದ್ರು? ಏನು ಹಾಕಿದ್ರು? ಏನು ಸಿದ್ದರಾಮಯ್ಯ ಹೇಳಿ 5 ಗ್ಯಾರಂಟಿ ಕೊಟ್ಟರು, 5 ಮಾಡಿದ್ರು. ಈ ಸತಿನೂ ಏನಾರ ಕೊಟ್ಟರೆ ಗ್ಯಾರಂಟಿ ಮಾಡ್ತಾರೆ ಸಿದ್ದರಾಮಯ್ಯ. ಇಲ್ಲಿ ನೋಡಿ ಸರ್, ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯ ನೋಡಿ ಜಾತಿ ಭೇದ ಭಾವದ ನೋಡಲ್ಲ. ಮುಸ್ಲಿಮ್ಸು ಒಬ್ಬರೇ, ಕ್ರಿಶ್ಚಿಯನ್ನು ಒಬ್ಬರೇ, ಎಲ್ಲ ಜಾತಿಯವರು ಒಬ್ಬರಿಗೆ. ಇವ್ರು ಏನು ಮಾಡ್ತಾರೆ ಅಂದರೆ BJPನಲ್ಲಿ ಅವರು ಹಿಂದೂ ಮುಸ್ಲಿಮ್ ಅಂತ ಜಾಸ್ತಿ ಅದೇ ಆಗೋದು. ನೀವು ಯಾವುದನ್ನು ನೋಡಿ ಡಿವೈಡ್. ಎಲ್ಲ ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ, ಸಾಯೋ ತಕ್ಕ ಮಣ್ಣಲ್ಲಿ ಹೋಗೋದು ಇಲ್ಲೇ. ಅದು ಪ್ರತಿಯೊಬ್ಬರಿಗೆ ಗೊತ್ತು. ಒಂದು ಸ್ವಲ್ಪ ಕೆಲವೊಂದು ಜನ ನಾಲೆಜ್ ಕಮ್ಮಿ ಇರುತ್ತೆ. ಅದು ಎಲೆಕ್ಷನ್ ಪ್ರಕಾರಕ್ಕೆ ಏನೇನು ಮಾತಾಡ್ತಾರೆ ಅಷ್ಟೇ. ಆದರೆ ಏನನ್ನ ಹೇಳಿ, ಸಿದ್ದರಾಮಯ್ಯ ಬೆಸ್ಟ್ 5 ಸ್ಟಾರ್ ಅಲ್ವಾ, 20 ಸ್ಟಾರ್. ನಮ್ಮ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಐತೆ ನೋಡಿ, ಎಲ್ಲ ಕರ್ನಾಟಕ ಅದಕ್ಕಿಂತ ಬೆಸ್ಟ್. ಇವಾಗ ನೀವು ಚೆನ್ನಾಗಿ ಮಾತಾಡಿದ್ರಿ. ಕಾಂಗ್ರೆಸ್ 1 ವರ್ಷ ಆಯ್ತು ಅದಕ್ಕೆ ಬಂದು, ಏನು ಡೆವಲಪ್ಮೆಂಟ್ ಕಾರ್ಯಗಳು ಸ್ವಲ್ಪ ಕುಂಠಿತವಾಗೈತೆ. ಬಜೆಟ್ ಏನು ಇಲ್ಲ, ಬಜೆಟಿನ ವಿಷಯ ಏನೂ ಇಲ್ಲ. ಬಜೆಟ್ ನಡೀತಾ ಐತೆ, ಅವ್ರು ಟ್ಯಾಕ್ಸ್ ಎಲ್ಲ ಬರ್ತಾ ಐತೆ, ಅದೇ ರೊಟೇಷನ್ ಆಗ್ತಾ ಐತೆ. ಸುಮ್ಮನೆ ಹೇಳ್ತಾರೆ. ಈಗ ಏನು ಎಲೆಕ್ಷನ್ MP ಎಲೆಕ್ಷನ್ ಆದಮೇಲೆ ಬಜೆಟ್ ಅಂತ ಇದ್ದೀರಲ್ಲ, ಏನು ಕೆಲಸ ಆಗಿರೋ ಕಳತಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಆಗುತ್ತೆ. ಅದೆಲ್ಲ ಅರ್ಜೆಂಟ್ಗೆ ಆಗಲ್ಲ. ಈಗ ಇವರು BJP ಇದ್ದಾರಲ್ಲ 5 ವರ್ಷ ಏನು ಆಯಿತು ಹೇಳಿ? ಏನು ಡೆವಲಪ್ಮೆಂಟ್ ಆಯಿತು? ಏನೂ ಆಗಿಲ್ಲ. ಸರ್ ಯಾರಿದ್ರೂ ಏನೂ ಆಗಿಲ್ಲ. ಒಟ್ಟಿನಲ್ಲಿ ನೋಡಿ, ಇವ್ರು ಬಂದಿರೋದಕ್ಕೆ ಎಷ್ಟು ಫುಲ್ ಅನುಕೂಲ ಆಗ್ತಾ ಇದೆ. ನಾನು ಒಂದು ಬಾಡಿಗೆನಲ್ಲಿ ನಾನು ಬಾಡಿಗೆ ಹಾಕೊಂಡು ಹೋದ್ರೆ ಒಂದು ಅಜ್ಜಿ ಕೂತಿದ್ರು, ಮಗ ಸತ್ತೋಗಿದ್ದಾನೆ ಅಂತೆ. ಅವ್ರಿಗೆ ಯಾರೂ ನೋಡ್ಕೊಳ್ಳೋದಿಲ್ಲ. ಹೆಂಗಜ್ಜಿ ಅಂದರೆ ಸಿದ್ದರಾಮಯ್ಯ ಹೆಂಗೂ ಅಕ್ಕಿ ದುಡ್ಡು ಹಾಕ್ತಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ಲೈಟ್ ಬಿಲ್ ಫ್ರೀ ಮಾಡಿದೆ. ಅದು ನನ್ನ ಬಾಡಿಗೆ ಇರೋದು 2,500 ರೂಪಾಯಿ ಮನೆ. ಅದೇ ನಾನು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, 500 ರೂಪಾಯಿ ಜೋಡಿಸಿ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ. ಎಷ್ಟು ಅನುಕೂಲ ಆಗ್ತಾಯಿತ್ತು ಗೊತ್ತಾ? ಸರ್ ನೋಡಿ ಸರ್, 30% ಗಂಡಸರು ಓಟ್ ಹಾಕ್ಬಿಡ್ಬೋದು BJPಗೆ. 100ಕ್ಕೆ 100 ಹೆಣ್ಮಕ್ಳು ಹಾಕೋದೇ ಕಾಂಗ್ರೆಸ್. ಯಾಕಂದರೆ ಕೈಯಿಂದ ತಿಂತಾರೆ, ಕೈಯಿಂದ ತಗೊಂಡಿದ್ದಾರೆ, ಕೈಯಿಂದ 2,000 ರೂಪಾಯಿ ಎಣಿಸ್ತಾ ಇದ್ದಾರೆ. ಲೈಟ್ ಬಿಲ್ಗೆ ಸ್ವಿಚ್ ಆನ್ ಮಾಡಿದ್ದಾರೆ ಫ್ರೀ ಅಂತ. ಬಸ್ಸಿಗೆ ಮೆಟ್ಲು ಎತ್ತಾರೆ, ಎಲ್ಲ ಮಾಡೇ ಮಾಡ್ತಾರೆ. ಈ ಸತಿ ಕಾಂಗ್ರೆಸ್. ಇವಾಗ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಆಯ್ತಾ, BJP ಸ್ಟ್ರಾಂಗ್ ಐತೆ, ಇನ್ನೂ ಸ್ಟ್ರಾಂಗ್ ಆಗೈತೆ. ಅವ್ರು MP ಗೆ ಏನು ಹೇಳಿದ್ರು ಹೇಳಿ? ಇವರು 2 ಸೀಟು ತಗೊಳ್ಳಲ್ಲ ಅಂದರು. ಇವರು 6 ಸೀಟು ತಗೊಳ್ಳಲ್ಲ. ಯಾರು BJP ಅವರ ಪಕ್ಕ. ಅಲ್ಲ, ಇವಾಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಎಷ್ಟು ವೀಕ್ ಆಗಿದೆ ಅಂತ ನಿಮ್ಗೆ ಗೊತ್ತು? ಸೆಂಟ್ರಲ್ನಲ್ಲಿ ವೀಕ್ ಆಗೈತೆ, ಈಗ ಪಕ್ಕ ಆಗ್ಬಿಟ್ಟಿದೆ. ಅವ್ರು ನೋಡ್ಬಿಟ್ಟಿದ್ದಾರೆ 15 ವರ್ಷದಿಂದ ಏನು ಮಾಡಿದ್ದೀನಿ, ಏನು ಕದ್ದಿದ್ದೀನಿ, ಏನು ಮಾಡೈತೆ, BJP ಏನು ಮಾಡಿದ್ರು ಅಂತ ಎಲ್ಲರಿಗೆ ಗೊತ್ತು. ಈಗ ಏನಿರೋದು ಮಾಡೇ ಮಾಡ್ತಾರೆ. ಅಲ್ಲ, ಇವಾಗ ಕಾಂಗ್ರೆಸ್ ಅವರು ಏನಾದ್ರು ಅಧಿಕಾರಕ್ಕೆ ಬಂದರೆ ಸೆಂಟ್ರಲಲ್ಲಿ ಪ್ರತಿ ಮಹಿಳೆಗೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅನ್ಸುತ್ತೆ ನಿಮಗೆ? ನೋಡಿ ಸರ್, ಇವರು ರಾಹುಲ್ ಗಾಂಧಿ ಹೇಳಿದ್ರೆ, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿದರೆ ಪಕ್ಕ ಮಾಡೇ ಮಾಡ್ತಾರೆ. ಯಾಕಂದರೆ ಮೋದಿ ಥರ ಮಾಡಲ್ಲ. 15 ಲಕ್ಷ ಹಾಕ್ತೀನಿ ಮೇರಿ ಮಾ ಬೈನೋ ಅಂತ ಸುಮ್ಮನೆ ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ ಅಷ್ಟೇ. ಒಟ್ಟಾರೆ ತುಮಕೂರು ಜನಗಳಿಗೆ ಏನು ಹೇಳ್ತೀರಾ ಸರ್? ತುಮಕೂರು ಜನಗಳಿಗೆ ಒಂದೇ ಮಾತು ಹೇಳೋದು, ನೋಡಿ
ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕ್ಬೇಡಿ ಅಷ್ಟೇ. ಕಾಂಗ್ರೆಸ್ ಯಾಕಂದ್ರೆ ನೋಡಿ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿ ನಮಗೆ ಇನ್ನು 100 ವರ್ಷ ಅಲ್ಲ 1000 ವರ್ಷ ಹೋದ್ರೂ ಅಂಥ ವ್ಯಕ್ತಿ ಸಿಗಲ್ಲ. ಅಲ್ಲ, ಇದು ದೇಶದ ಚುನಾವಣೆ, ಲೋಕಸಭಾ ಚುನಾವಣೆ. ಸೊ ನೀವು ರಾಜ್ಯದ ನೋಡ್ಕೊಂಡು ಹೇಳ್ತೀರಾ, ದೇಶದ ನೋಡೋದಾದ್ರೆ ಯಾರು ಪ್ರಧಾನಿ? ದೇಶದಾದ್ರೆ ರಾಹುಲ್ ಗಾಂಧಿ ಇರಬೇಕು ಸರ್. ಓಕೆ, ರಾಹುಲ್ ಗಾಂಧಿ ಬರಬೇಕು. ನಿಮ್ಮ ಸಹೋದ್ಯೋಗಿಗಳ ನಿಮ್ಮ ಇವರೇ ಹೇಳಿದ್ರು ನೋಡಿ ಸರ್. ಈಗ ನೋಡಿ, ನಾವು ನೋಡಿ ಇವರು ಹಿಂದೂ, ನಾವು ಮುಸ್ಲಿಮ್ಸ್, ನಾವು ಅಣ್ಣ ತಮ್ಮನಲ್ಲಿ ಇದ್ದೀನಿ. ಯಾಕಂದ್ರೆ ಈಗ ಅವ್ರು ಬಿಜೆಪಿಗೆ ಮಾಡ್ತಾರೆ ಅಂದ್ರೆ ನಾನು ಕಾಂಗ್ರೆಸ್ ಮಾಡಿ ದುಃಖ ಇಲ್ಲ. ಯಾಕಂದ್ರೆ ಔಟ್ ಈಗ ಅವರು ಬರ್ತಿದ್ದಂಗೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳಿದ್ವಾ? ಅಲ್ಲ, ಇವಾಗ MLA MP ಆಗೋದು ಬೇರೆ, ಒಂದು ದೇಶದ ಪ್ರಧಾನಿ ಆಗೋದು ಬೇರೆ ಅಲ್ವಾ? ನೋಡಿ ಸರ್, ಈಗ ಒಂದು ಮಾತು, ದೇಶದ ಪ್ರಧಾನಮಂತ್ರಿ ಆಗಿ ಮೋದಿ ಅವರು ಏನು ಮಾಡಿದ್ರು? ಎಲ್ಲ ಏರ್ಪೋರ್ಟ್ ಮಾಡಿಬಿಟ್ರು, ಇದು ಮಾಡಿಬಿಟ್ರು. ನಮಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಓದಿದ್ದಿದ್ರೆ ಅದು ಮಾತು ಬೇರೆ ಕತೆ. ಈಗ ಒಂದು ಸ್ವಲ್ಪ ನಾನು ನ್ಯೂಸ್ ನೋಡ್ತೀನಿ. ಈಗ ನೋಡಿ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ಅದೇ ಮಾಡ್ಕೊಂಡು ಇಂಡಿಯಾನೇ ಮಾಡಿಬಿಟ್ರೆ ಏನು ಮಾಡೋದು? ಒಂದು ಮಾತು ಹೇಳಿ, ಬಾಡಿಗೆ ಕೊಟ್ಬಿಟ್ರೆ ಈಗ ಚೈನಾಗ್ ಬಾಡಿಗೆ ಕೊಟ್ಬಿಟ್ಟು ಇವ್ರು ಹೋಗ್ಬಿಟ್ರೆ ಅದು ಒಂದು. ಈಗ ನಾವು ಹುಟ್ಟಿಲ್ಲ ಆವಾಗ ಅದೇ ಥರ ಆಯಿತು ಅಂತ ಏನು ಬಿಸ್ನೆಸ್ ಮಾಡಿ ಅವರು ಬ್ರಿಟಿಷ್ ಅವ್ರಿಗೆ ಬಿಟ್ಕೊಟ್ಟು ಇವ್ರು ನಮ್ಮದೇ ಇಂಡಿಯಾ ಅಂತ ಇವ್ರು ಬ್ರಿಟಿಷ್ ಅವರು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಯಾವುದು ಅಮೀರ್ ಖಾನ್ ಪಿಕ್ಚರ್ ನೋಡಿ ಒಂದು ಸ್ವಲ್ಪ ನನಗೂ ಬುದ್ಧಿ ಬಂದೈತೆ. ಲಗಾನ್ನಲ್ಲಿ ನೋಡಿ ಒಂದು ಸ್ವಲ್ಪ ಬುದ್ಧಿ ಬಂದೈತೆ. ಅದೇ ಥರ ಇದೇ ಥರ ಮಾಡಿಬಿಟ್ರೆ ನೋಡಿ ಸರ್, ಇದು ಪಕ್ಕ ತುಮಕೂರಿನಲ್ಲಿ ನೋಡಿ ಸರ್, ಹೋದ್ 5 ವರ್ಷ ಮುಂಚೆ ದೇವೇಗೌಡ ನಿಂತಿದ್ರು. ಅವ್ರ ಕತೆ ಏನಾಯ್ತು? ಎಷ್ಟು ಲೀಡ್ ಅಲ್ಲಿದ್ರು ಆಪೋಸಿಟ್ ಅಲ್ಲಿ? ಬರೇ ಆ ಸಿಂಪಲ್ ಕ್ವಶನ್. ಅವ್ರ ಆಚೆವ್ರಿಗೆ ಯಾರಿಗೆ ಬಿಡೋಕ್ಕೆ ಚಾನ್ಸ್ ಇಲ್ಲ, ಹಾಗೆ ಇವ್ರಿಗೂ ಈ ಸತಿ ಇಲ್ಲ. ಬೇರೆಯವ್ರಿಗೆ ಸಿಗೀಟ್ ಕೊಡ್ತಾ ಇದ್ದಿದ್ರು ಒಂದು ಸ್ವಲ್ಪ ಏನೋ ಬಿಜೆಪಿ ಬರ್ತಾ ಇದ್ದು ತಿಳ್ಕೊಯ್ತು. ಈಗ ಬರಲ್ಲ ಕಾಂಗ್ರೆಸ್ ಪ್ರಕಾರ ನೋಡಿ ಸರ್, 1.5 ಲಕ್ಷ ಲೀಡಿಂದ ಹೊಡಿತಾರೆ ಈ ಸತಿ ಪಕ್ಕ. 1.5 ಲಕ್ಷ ಲೀಡ್. ಇದೇ ಮಾತು ಆ ಪೋಲಿಂಗ್ ಟೈಮ್ನಲ್ಲಿ, ಕೌಂಟಿಂಗ್ ಟೈಮ್ನಲ್ಲಿ ನನಗೆ ಜ್ಞಾಪನ ಮಾಡ್ತೀರಾ, ಭದ್ರಮ್ಮ ಶೆಟ್ಟಿನಲ್ಲಿ ಮಾತಾಗಿತ್ತು ಅಂತ. ಈ ಸಲ ಹಂಗಂದ್ರೆ ಕಾಂಗ್ರೆಸ್ ಇಲ್ಲಿ ತುಮಕೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಸೆಂಟ್ರಲ್ ಕಾಂಗ್ರೆಸ್. ನೋಡಿ ಸರ್, ಈಗ ಇವರು ಮೈತ್ರಿ ಮಾಡ್ಕೊಂಡ್ರು ದಳ ಅವರು. ನಮ್ಮದು ಮುಸ್ಲಿಂ ಓಟು ಅಮ್ಮಮ್ಮ ಅಂದ್ರೂ 30-40% ಅಲ್ಲಿ ಹೋಗೋದು ದಳ ಕಡೆಗೆ. ಈಗ 100ಕ್ಕೆ 100 ಕಾಂಗ್ರೆಸ್ಗೆ ಓಟ್ ಆಗೋದು. ಈಗ ಇವ್ರು ಮೈತ್ರಿ ಆಗಿಬಿಟ್ಟಿದಾರಲ್ಲ, 100ಕ್ಕೆ 100 ಇಲ್ಲೇ ಓಟ್ ಆಗುತ್ತೆ. ಅದ್ರಲ್ಲಿ ಇವ್ರು 1 ಓಟ್ ದಳ ಕಡೆ ಹೋಗಲ್ಲ. ಪಕ್ಕ 1.5 ಲಕ್ಷ ಹಿಂದೆ ಪಕ್ಕ ಓಟ್ ಗೆದ್ದೆ. ಇದು ಹಿಂದೂಗಳು ಓಟ್ ಸ್ವಲ್ಪ ಕಾಂಗ್ರೆಸ್ ಕಮ್ಮಿ ಆಗುತ್ತೆ ಅನ್ಸಲ್ವಾ? ಮನೆ ರಾಮ ಮಂದಿರ್ಗೆ ಹೋಗಿಲ್ಲ ಕಾಂಗ್ರೆಸ್? ಇಲ್ಲ ಸರ್, ನೋಡಿ ಸರ್, ನಮ್ಮ ಹೃದಯನಲ್ಲಿನೂ ಅಲ್ಲಾನು ಐತೆ, ರಾಮ ಮಂದಿರನೂ ಐತೆ. ಅವ್ರು ಪಾಲಿಟಿಕ್ಸ್ನಲ್ಲಿ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಜನರ ನಾಲೆಜ್ಗೆ ಒಂದು 10% ಜನ ಆ ಕಡೆ ಹೋಗ್ತಾರೆ. 90% ಗೊತ್ತು ಅವ್ರಿಗೆ ಈ ಪಾಲಿಟಿಕ್ಸ್ನಲ್ಲಿ ಏನು ಮಾಡ್ತಾರೆ ಏನಿಲ್ಲ ಅಂತ. ನೋಡಿ ಒಂದು ಮಾತು ಹೇಳ್ತೀನಿ, ಹೃದಯದಲ್ಲಿ ರಾಮನೂ ಇರುತ್ತೆ, ಅಲ್ಲಾನೂ ಇರುತ್ತೆ, ಅದು ಎಲ್ಲರಿಗೂ ಗೊತ್ತು. ಈಗ ಇವರು ಏನಕ್ಕೆ ಮಾಡಿದ್ರು ನೋಡಿ, ರಾಮ ಮಂದಿರದು ಕೆಲಸ ಇನ್ನು ಅಮ್ಮಮ್ಮ ಅಂದರೆ ನಾನು ಪ್ರಕಾರಕ್ಕೆ ಅದು ನ್ಯೂಸ್ ನೋಡಿದ್ದು, ಇನ್ನು 2 ವರ್ಷ ಕೆಲಸ ನಡೆಯೋದು, 2-3 ವರ್ಷ ಇನ್ನೂ ಕೆಲಸ ಆಗುತ್ತೆ. ಏನಕ್ಕೆ ಈ ಫಾಸ್ಟಾಗಿ ಓಪನಿಂಗ್ ಮಾಡಿದ್ರು? ಎಲೆಕ್ಷನ್ಗೋಸ್ಕರ. ಯಾಕಂದರೆ ಅವ್ರಿಗೆ ಒಂದು ಹಿಂದೂ ಅಂತ ಓಟ್ ಬೇಕು. ಅದಕ್ಕೆ ಈಗ ಏನು ಹೇಳ್ತಾರೆ, ಮೋದಿ ಅವರು ರಾಮ ಮಂದಿರ ಓಪನಿಂಗ್ ಮಾಡಿದ್ರು, ಇನ್ನು 2-3 ವರ್ಷ ಕೆಲಸ ನಡೆಯುತ್ತೆ. ಆ ಪ್ರಕಾರ ಇದು ಸಿಯಾಸತಿನಲ್ಲಿ ಅದು ಹೇಳ್ತಾರಲ್ಲ ಏನು. ನೋಡಿ ಸರ್, ಯಾರು ಬಂದ್ರೂ ನಾವು ದುಳಿಯೋದು ತಪ್ಪಲ್ಲ. ಒಟ್ಟಿನಲ್ಲಿ ಏನಂದರೆ ಕಾಂಗ್ರೆಸ್ ಬಂದರೆ ಒಂದು ಸ್ವಲ್ಪ ಒಳ್ಳೆ ಕೆಲಸಗಳು. ಓಕೆ, ಇವಾಗ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಹೃದಯದಲ್ಲಿ ಅಲ್ಲನೂ ಇದ್ದಾನು ರಾಮನೂ ಇದ್ದಾನೆ ಅಂತ ಒಬ್ಬರು ಅಣ್ಣ ತಮ್ಮನ ರೀತಿನೇ ಇದೀವಿ. ನಾವು ಸ್ಟ್ಯಾಂಡ್. ಪ್ರಶ್ನೆ, ಕಾಂಗ್ರೆಸ್ ಹೈಕಮಾಂಡ್ ಅವರು ಅಲ್ಲನೂ ಇರ್ಲಿ ರಾಮನೂ ಇರ್ಲಿ ಅವ್ರ ಹೃದಯದಲ್ಲಿ, ಆಯ್ತಾ? ರಾಮನ್ ಕರೆದವಾಗ ರಾಮನ ಹತ್ರ ಹೋಗ್ಬೇಕಾಗಿತ್ತಲ್ವಾ? ಯಾಕೆ ಹೋಗಿಲ್ಲ ಅಂತ. ಇದರಿಂದ ಸೆಂಟ್ರಲ್ ಅಲ್ಲಿ ಓಟ್ಗಳು ಅನ್ನೋದು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ಗೆ, ನಮ್ಮ ಕರ್ನಾಟಕದ ಬಿಟ್ಬಿಡಿ, ಬೇರೆ ಕಡೆ ಎಲ್ಲಂಗಿದೆ, ನಾರ್ತ್ ಇಂಡಿಯಾದಲ್ಲಿ ಫುಲ್ಲು ಕಾಂಗ್ರೆಸ್ ವೀಕ್ ಆಗಿದೆ. ಅದಕ್ಕೆ ಇದೇ ರೀಸನ್ ಅಂತ ಅಂದ್ರೆ ಅವರು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಸ್ವಲ್ಪ ಕೆಲವೊಂದು ಸ್ಟ್ಯಾಂಡ್ ತಗೊಂಡಿರ್ತಾರೆ. ಮೊನ್ನೆ ಇತ್ತೀಚೆಗೆ ರಾಮ ಮಂದಿರ್ಗೆ ಹೋಗದೆ ಇರೋದು. ಸೊ ಇದಕ್ಕೆ ಏನು ಹೇಳ್ತೀರಾ, ಯಾಕೆ ಹೋಗಿಲ್ಲ ಅನ್ಸುತ್ತೆ ನಿಮಗೆ? ನೋಡಿ ಸರ್, ಆ ಪ್ರಕಾರ ನೋಡಿದ್ರೆ ಎಷ್ಟು ಜನ ಹೋಗಿಲ್ಲ. ಈಗ ಮಾಡ್ತಾ ಪೂರ್ತಿ ಇಂಡಿಯಾನೇ ಹೋಗ್ತಾ ಇದ್ರೆ ಅಲ್ಲಿ ಜಾಗನೇ ಇರಲ್ಲ ನಿಂತ್ಕೊಳ್ಳೋಕ್ಕೆ, ಆ ಥರ ಆಗಿಬಿಡೋದು. ಯಾಕಂದರೆ ಇವರೇ ಒಬ್ಬರು ಕ್ಯಾಂಡಿಡೇಟ್ ಅಂತ ಹೇಳಲ್ಲ. ಈಗ ಫಿಲ್ಮ್ ಆರ್ಟಿಸ್ಟ್ನಲ್ಲಿ ಇನ್ನೂ ಎಷ್ಟು ಜನ ಹೋಗಿಲ್ವ? ನಮ್ಮ ಕರ್ನಾಟಕ ಫಿಲ್ಮ್ ಇನ್ಸ್ಟಾಗ್ರಲ್ಲಿ ಯಾರು ಹೋಗಿಲ್ಲ? ಒಂದು ಮಾತು ಹೇಳಿ, ಅದು ಯಾರು? ಯಾಕಂದರೆ ಅನುಕೂಲ, ಅವರು ಹೋಗ್ತಾರೆ, ಇಲ್ಲ ಅಂತಲ್ಲ. ಈಗ ಫುಲ್ ರಶ್ ಇರುತ್ತೆ, ಬ್ಯುಸಿ ಇರ್ತಾರೆ, ಏನಕ್ಕೆ ಆರಾಮಾಗಿ ಹೋಗೋಣ. ಈಗ ಜನ ಫುಲ್ ಎಲ್ಲ ಈಗ ನೋಡಿದ್ರಲ್ಲ, ಬಸ್ ಎಲ್ಲ ಟ್ರೈನ್ ಎಲ್ಲ ಬಿಟ್ಟಿದ್ರು ಫ್ರೀ, ಎಲ್ಲ ಜನ ಫುಲ್ ಜಾಸ್ತಿ ಆಗಿದ್ರು. ಈಗ ನೀವು ಅದು ಬಿಟ್ಟು 15 ದಿನ ಆದಮೇಲೆ ನೋಡಿ ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರು ಆರಾಮಾಗಿ. ಈಗ ದೇವ್ರ ದರ್ಶನಕ್ಕೆ ಅರ್ಜೆಂಟಿ ಆವಾಗಲೇ ಹೋಗ್ಬೇಕಂತಲ್ಲ. ಒಬ್ರು ಏನು ಮಾಡ್ತಾರೆ, ಮೋದಿ ಬರ್ತಾ ಇದ್ದಾನೆ ಆವಾಗಲೇ ಹೋಗಿ ಶೋ ಆಫ್ ಕೊಡಬೇಕು ಅಂತಾರೆ. ಇಲ್ಲ, ದೇವ್ರ ಭಕ್ತಿ ಯಾವ ಬೇಕಾದರೂ ಹೋಗ್ಬೇಕು.
ಯಾವ ಬುಧವಾರನೂ ಇಲ್ಲ ಗುರುವಾರನೂ ಇಲ್ಲ ಯಾವ ದಿನಾನು ಹೋಗ್ಬೇಕು, ಹೃದಯನಲ್ಲಿ ಇಟ್ಕೊಂಡು ಹೋಗಬೇಕು. ಯಾಕಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಗೊತ್ತಾ, ಟ್ರಾಫಿಕ್ ಜಾಮ್ ಇರುತ್ತೆ, ಅದರಲ್ಲಿ ಒಬ್ಬರಿಗೆ ಆಗಲ್ಲ. ಫ್ರೀ ಆಗಿರೋ ಟೈಮ್ನಲ್ಲಿ ಹೋಗಿ ಬರ್ತಾರೆ, ಅಷ್ಟೇ ಕತೆ. ಒಟ್ಟಿನಲ್ಲಿ ತುಮಕೂರಲ್ಲಿ ಆಗಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಪಕ್ಕ. ಎಷ್ಟು ಸೀಟ್ ಗೆಲ್ಲುತ್ತೆ ಸರ್ ಕರ್ನಾಟಕದಲ್ಲಿ ಆಗಿದ್ರೆ? 22 ಸೀಟ್ ಪಕ್ಕ. 22. ಇವ್ರಿಗೆ ಯಾರೇ ಹೋಗೋದು ಬಿಜೆಪಿಗೆ. 6 ಸೀಟ್. JDS ಏನಿಲ್ಲ ಬಿಡಿ ಸರ್, ಮೈತ್ರಿಯಾಗಿ ಇನ್ನೋಯ್ತು. ಹೆಂಗೂ 2-3 ಬರೋದು, ಅದೂ ಇಲ್ಲ. ಈಗ 3 ಹೋಗುತ್ತೆ. ಮಂಡ್ಯದಲ್ಲಿ ಕುಮಾರಣ್ಣ ನಿಂತವ್ರೆ. ಯಾವುದು ಮಂಡ್ಯನಲ್ಲಿ ಗೊತ್ತಾಗುತ್ತೆ, ಕುಮಾರಣ್ಣ ಸಲ್ಲುತ್ತಾರೆ. ಥ್ಯಾಂಕ್ ಯು ಸರ್.